ಹೊರಗಡೆ ಹೇಗಿತ್ತು ನಿಮ್ಮಿಬ್ರಿಗೂ ಫೈಟ್ ಅಂತ ಅಂದ್ರೆ ಗಿಲ್ಲಿ ಮತ್ತೆ ವರ್ಸಸ್ ಅಶ್ವಿನಿ ಅಂತ. ಒಳಗಡೆ ಹೇಗಿತ್ತು ಹೊರಗಡೆನೂ ಅದೇ ತರ ಇತ್ತು. ಅಫ್ಕೋರ್ಸ್ ಸುದೀಪ್ ಸರ್ ಎರಡೂ ಕೈಯಲ್ಲಿ ಒಂದು ಕೈ ಅಶ್ವಿನಿ ಅವ್ರದ್ದಾದ್ರೆ ಇನ್ನೊಂದು ಕೈ ಗಿಲ್ಲಿ ಅವ್ರದ್ದು ಅಂತ ಹೇಳ್ತಾ ಇದ್ರು. ನಮ್ಗೆ ಎಲ್ಲರಿಗೂ ಹೇಗಿತ್ತು ಅಂತಂದ್ರೆ ವಿನ್ನರ್ ಯಾರಾಗ್ತಾರೆ ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಸೊ ಮೇಡಮ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೊರಗಡೆ ಇರೋ ಕ್ರೇಜ್ ಬಗ್ಗೆ, ಹೊರಗಡೆ ಇಷ್ಟೆಲ್ಲ ಫೈಟ್ ನಡೀತು ಅದ್ರ ಬಗ್ಗೆ ಎಲ್ಲ ನೋಡಿದಾಗ ಅದು ಒಂಥರ ಹಾವು ಮುಂಗ್ಸಿ ತರನೇ ಇದ್ವಿ ನಾವು ಒಳಗಡೆ ಕೂಡ. ಒಂಥರ ಟಾಮ್ ಅಂಡ್ ಜೆರಿ ತರನೇ ಇತ್ತು. ಬಟ್ ನಿಜವಾಗ್ಲೂ ನನಗೆ ಊಹೆನೇ ಇರಲಿಲ್ಲ ಹೊರಗಡೆ ಈ ತರ ಎಲ್ಲ ಆಗ್ತಿದೆ ಅಂತ. ಬಹುಶಃ ಮುಂಚೆನೆ ನಾವು ಒಂಚೂರು ಬಿಗ್ ಬಾಸ್ ನೋಡ್ಕೊಂಡು ಹೋಗಿದ್ದಿದ್ರೆ ಒಂದು ಐಡಿಯಾ ಇರ್ತಿತ್ತೇನೋ, ಈ ತರ ಮಾತಾಡಿದ್ರೆ ಹೀಗಾಗತ್ತೆ, ಇದನ್ನ ಮಾತಾಡಿದ್ರೆ ಸ್ಟ್ರಾಟಜಿ ಆಗುತ್ತೆ, ಇದು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಅಂತ. ಇವ್ ಯಾವುದೂ ಗೊತ್ತಿಲ್ಲದೆ, ಬಿಗ್ ಬಾಸ್ ಆಟನೇ ಗೊತ್ತಿಲ್ಲದೆ ನಾನು ಮನೆ ಒಳಗಡೆ ಹೋಗ್ತೀನಿ. ಬಟ್ ತುಂಬಾ ಸರಳವಾಗಿ ನಾನು ಬದುಕನ್ನು ಕಟ್ಕೋತೀನಿ. ಗಿಲ್ಲಿ ಜೊತೆ ಆದಂತ ಜಗಳಗಳು, ಮುನಿಸು ಇವೆಲ್ಲವೂ ಕೂಡ ಸತ್ಯನೇ. ಯಾವುದು ಕೂಡ ಇಲ್ಲಿ ನಾಟಕೀಯ, ಅದ್ರಲ್ಲೂ ನಾನು ಯಾವುದು ಇಲ್ಲಿ ಮಾಸ್ಕ್ ಅಂತೂ ಹಾಕೊಂಡು ಆಟ ಆಡ್ಲಿಲ್ಲ. ನಾನು ಏನಿದ್ದೀನಿ ನೇರವಾಗಿ ಹೇಳಬೇಕಾ ಹೇಳಿದ್ದೀನಿ, ಕ್ಷಮೆ ಕೇಳಬೇಕಾ ಕ್ಷಮೆ ಕೇಳಿದ್ದೀನಿ, ತಪ್ಕೋಬೇಕಾ ತಪ್ಕೊಂಡಿದ್ದೀನಿ, ಅಪ್ಕೋಬೇಕಾ ಅಪ್ಕೊಂಡಿದ್ದೀನಿ. ಇವೆಲ್ಲವೂ ನಾನು ಏನ್ ನನ್ನ ನಿಜ ಜೀವನದಲ್ಲಿದ್ದೀನಿ, ನಾನು ಹಾಗೆ ಇದ್ದೆ. ಬಟ್ ಎಲ್ಲೂ ನಾನು ಪಾಲಿಶ್ಡ್ ಆಗಿದ್ದೆ ಅಂತ ನನಗೆ ಅನ್ನಿಸ್ಲಿಲ್ಲ ಮೇಡಮ್. ನಾನು ಬದುಕಿದ್ದೀನಿ ಆ ಮನೇಲಿ. ಬಿಗ್ ಬಾಸ್ ಪ್ರತಿ ವೀಕ್ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಶ್ವಿನಿ ಅವ್ರ ಗೌಡ ಅವ್ರಿಗೆ ಮೊದಲ ಒಂದಷ್ಟು ವೀಕ್ ಗಳಲ್ಲಿ ಎಷ್ಟು ನೆಗೆಟಿವಿಟಿ ಇತ್ತು ಅಂತ ಅಂದ್ರೆ, ಅಪ್ಪ ಇಡೀ ಕನ್ನಡಿಗರೆಲ್ಲರೂ ಪೋಸ್ಟ್ ಆಗ್ತಾ ಇದ್ದಿದೆ ಅಶ್ವಿನಿ ಅವ್ರ ವಿರುದ್ಧವಾಗಿ. ಆದ್ರೆ ಕೊನೆ ವೀಕ್ ಅಲ್ಲಿ ಅಶ್ವಿನಿ ಅವರು ಸಾಕಷ್ಟು ಮಹಿಳೆಯರಿಗೆ ಸ್ಫೂರ್ತಿ ಆದ್ರು. ನಾನು ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದೆ, ಅಲ್ಲೆಲ್ಲರೂ ಹೇಳ್ತಾ ಇದ್ರು ಹೆಣ್ಮಕ್ಳು, ಸುಮಾರು ಹೆಣ್ಮಕ್ಳು ಹೇಳಿದ್ದು ಒಂದೇ, ನಮ್ಗೆ ಅಶ್ವಿನಿನೇ ವಿನ್ನರ್ ಆಗ್ಬೇಕು. ಯಾಕಂದ್ರೆ ಅವರು ಹತ್ತಿದ್ದಾರೆ, ನಕ್ಕಿದ್ದಾರೆ, ಎಲ್ಲವನ್ನ ಅನುಭವಿಸಿ ಬಂದಿದ್ದಾರೆ, ಮತ್ತೆ ಏರಿಳಿತ ಆಗಿದೆ ಅವರ ಒಂದು ಜರ್ನಿಯಲ್ಲಿ. ಅಶ್ವಿನಿ ಅವರೇ ವಿನ್ನರ್ ನಮ್ಗೆ ಅಂತ ಹೇಳ್ತಾ ಇದ್ರು. ಸೊ ಈ ಪ್ರೀತಿಯನ್ನ ಕೊನೆ ವೀಕ್ ಗಳಲ್ಲಿ ಗಳಿಸಿದಿರಾ. ಮೇ ಬಿ ನನ್ಗನ್ಸುತ್ತೆ ಇನ್ನೊಂದು ವಾರ ನಿಮ್ಗೆ ಚಾನ್ಸ್ ಇರ್ಬೇಕಾಗಿತ್ತು. ಗೇಮ್ ಎಲ್ಲ ಉಲ್ಟಾ. ಎಸ್ 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 ನಾನ್ ನಿಮ್ಗೆ ಹೇಳ್ದಾಗೆ ಮೇಡಮ್, ಯಾವುದೂನು ನಾವಿಲ್ಲಿ ಮುಖವಾಡ ಹಾಕೊಂಡು ಬದುಕಲೇಬಾರ್ದು. ಏನೇ ಇರ್ಲಿ, ನಾನು ಹೊರಗಡೆ ಏನ್ ನಾನು ಇದೀನಿ ಈಗ, ಅಶ್ವಿನಿ ಅಂತಂದ್ರೆ ಎಲ್ರಿಗೂ ಒಂದು ಮೈಂಡ್ ಸೆಟ್ ಇದೆ, ಹಾಗೆ ಬದುಕಬೇಕು ನಾವು ಜೀವನದಲ್ಲೂ ಹಾಗೇನೆ. ಈಗ ಒಳಗಡೆ ಯಾರೋ ನಮ್ಮನ್ನ ಬೈತಿದಾರೆ ಅಂದಾಗ, ಅಯ್ಯೋ ನನ್ ಮುಂದೆ ಕ್ಯಾಮ್ರಾ ಇದೆ ಅಪ್ಪ ಅಂತ ಹೇಳಿ ನಾನು ನಾಟಕ ಮಾಡಬಾರ್ದು. ನಾನು ಏನಿದ್ದೀನಿ ನಾನು ಹಾಗೆ ಇರಬೇಕು. ಸಂತೋಷ ಆಯ್ತಾ, ಯಾವುದೇ ಸಂಕೋಚ ಭಾವ ಇಲ್ಲದೆ ನಾವು ಒಬ್ಬರನ್ನ ಅಪ್ಕೋಬೇಕು ಅಂದಾಗ ಅಣ್ಣನೋ ತಮ್ಮನೋ ಮಗನೋ ಆ ರೂಪದಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ನಮ್ಗೆ ಯಾರೂ ಇರಲ್ಲ, ನಾವು ಒಬ್ಬೊಬ್ಬನ ಒಂದೊಂದು ರೂಪದಲ್ಲಿ ಕಾಣ್ತಾ ಇರ್ತೀವಿ. ಅವೆಲ್ಲವೂ ನಾನು ಮಾಡಿದ್ದೀನಿ. ಬಟ್ ನಿಜವಾಗ್ಲೂ ಹೆಣ್ಣು ಮಕ್ಕಳು ಆ ಮಟ್ಟಕ್ಕೆ ಒಂದು ನನ್ನನ್ನು ಪ್ರೀತಿಸಿದ್ದಾರೆ ಅಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ಹೊರಗಡೆ ಬಂದಾಗ್ಲೇ ನಮಗೆ ಗೊತ್ತಾಗೋದು ನಾವು ಆಟ ಆಡಿರೋದು ಸರಿ ಆಟ ಆಡಿದೀವೋ, ಚೆನ್ನಾಗಿ ಆಟ ಆಡಿಲ್ವೋ, ಹೇಗ್ ಬದುಕಿದೀವ ಮನೇಲಿ ಏನೂ ಗೊತ್ತಿಲ್ಲ. ಬಟ್ ನಾನು ಅದೇ ಹೇಳ್ತೀನಿ, ಇನ್ನೂ ಆ ಪ್ರಾಸೆಸ್ ಮಾಡ್ಕೋತಾ ಇದ್ದೀನಿ ನಾನು. ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಬಟ್ ಒಂದು ಎಲ್ರು ಹೇಳಿದ್ದು, ಬಿಗ್ ಬಾಸ್ ಮನೆಯಲ್ಲಿ ನಮಗ್ ಶಾಶ್ವತವಾಗಿ, ಹಿಂದೆನೂ ಯಾರು ಆ ರೀತಿ ಇರ್ಲಿಲ್ಲ. ಈ ಬಿಗ್ ಬಾಸ್ ಸೀಸನ್ 12 ಯಾರಾದ್ರೂ ಒಂದು ವುಮೆನ್ ಇಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕಂಟೆಸ್ಟೆಂಟ್ ಅಂದ್ರೆ ಫಸ್ಟ್ ತಲೆಗೆ ಬರೋದೇ ನೀವು. ಹಾಗಾಗಿ ಅದಕ್ಕಿಂತ ಕಪ್ಪು, ಅದಕ್ಕಿಂತ ತೃಪ್ತಿ ಇನ್ನೊಂದು ಬೇಕಾ ಅಂತ ನನ್ನನ್ನು ಕಾಡುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ.